ಲೋಕಕ್ಕೆ ಬರ್ತಕ್ಕಂಥ ಭವಿಷ್ಯ ವಾಣಿಯನ್ನು ನುಡಿದಿರ್ತಕ್ಕಂಥವ್ರು. ಹೌದು ಹೌದು. ರೇವಣ ಸಿದ್ದೇಶ್ವರರನ್ನು ನನ್ನ ಹೃದಯ ಮಂದಿರದಲ್ಲಿ ಆಹ್ವಾನಿಸಿಕೊಂಡು ರೇವಣ ಸಿದ್ದೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು. ಇವ್ರು ಯಾರಿಪ್ಪ? ಸೂರಮದೇವಿಯ ಸುತ ಬರಮದೇವರ ಕಂದ ಕಳವಿ ನಾರಾಯಣಗೌಡರ ಅಳಿಯ ಕಾಮರತಿಯ ಹಿರಿಯ ಅಕ್ಕಮಯ್ಯವನ ತಮ್ಮನಾಗಿ ಧರಣಿ ಮೇಲೆ ಇರ್ತಕ್ಕಂಥ ದುಷ್ಟ ದೈತರನ್ನ ಮರ್ದನ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಗೈದು ಹಾಲ ಮತದ ಕುಲದೈವ ಅನಿಸಿಕೊಂಡಿರ್ತಕ್ಕಂಥ ನನ್ನಪ್ಪ ಯಾರಿಪ್ಪ? ನಮ್ಮಪ್ಪ ಶಿವಸಿದ್ಧ ಬೀರೇಶ್ವರನ ಪಾದಕ್ಕೂ ಕೂಡ ಶರಣಾರ್ಥಿಗಳನ್ನು ಹೇಳಿ ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು. ಇವ್ರು ಯಾರಿಪ್ಪ? ಕಾಡಿದ ಗುರುವಿಗೆ ಹುಲಿಗಿಣ್ಣವನ್ನು ತಂದ ಉಣಿಸಿ ಜತ್ತಿ ನಾರಾಯಣಪುರ ನಾಮವನ್ನು ಒಳಸಿ ಹುಲಜಂತಿ ಅನಸಿ. ಹೌದಾ? ಸೊಲ್ಲಾಪುರ ಜಿಲ್ಲೆಯ ಮಂಗಳೇವಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದೊಳಗೆ ಎಂಬುವಾಗಿ ನೆಲೆಸಿರ್ತಕ್ಕಂಥವ್ರು. ಇವ್ರು ಯಾರಿಪ್ಪ? ಮುತ್ಯ ಮಾಳಿಂಗರನ ಪಾದಕ್ಕೂ ಕೂಡ ಭಕ್ತಿಯ ನಮಸ್ಕಾರಗಳನ್ನು ಹೇಳುತ್ತಾ ಮಾತಾ ಮಾಳಿಂಗರಾಯನ 4 ಮಕ್ಕಳಾಗಿರ್ತಕ್ಕಂಥವ್ರು. ಇವ್ರು ಯಾರಿಪ್ಪ? ರೆಬ್ಬರಾಯ, ಬೀರಮುತ್ಯ, ಕಣ್ಣಮುತ್ಯ, ಸಣ್ಣವ, ಸೋಮುತ್ಯ. ಇವರಿಗೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ ಮಾಳಿಂಗರಾಯನ 4 ಮಕ್ಕಳಿದ್ರು ಕೂಡ ಸಾಕಿದ ಮಗನಾಗಿರ್ತಕ್ಕಂಥವ್ರು. ಇವ್ರು ಯಾರಿ? ಗಣ್ಯಾರ ಸಿಂದಗಿ ಒಳಗ ಗಾಂಜಾ ಸೇದಿ ಮಳಿ ಸುರಿಸಿ ಪಾವಡ ತೋರಿಸಿ. ಹೌದಾ? ಅಂಗೈ ಒಳಗ ಅಡಿಗೆ ಮಾಡಿ ನೀರಿನ ಮೇಗಿನ ಬೆಣ್ಣೆ ತೆಗೆದು ಕ್ವಾಣಗನೂರು ಕರೆಸಿದ್ದು ಉಣಿಸಿರ್ತಕ್ಕಂಥವ್ರು. ಇವ್ರು ಯಾರೇ? ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಬಿಜ್ಜರ್ಗಿ ಗ್ರಾಮದಲ್ಲಿ ಹೌದು ಕಂತಿ ಕಳೆದಿರ್ತಕ್ಕಂಥ ಬುಳ್ಳಣ್ಣ ಸಿದ್ದನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ ಅದೇ ರೀತಿ ನನ್ನ ಕುಲಗುರು ಆಗಿರ್ತಕ್ಕಂಥವ್ರು. ಇವ್ರು ಯಾರಿಪ್ಪ? ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನಲ್ಲಿ ಎಂಬುವಾಗಿ ನೆಲೆಸಿರ್ತಕ್ಕಂಥವ್ರು. ಮೇಲಾಗಿ ನನ್ನ ಮೇಲಿನ ಒಡೆಯನಾಗಿರ್ತಕ್ಕಂಥವ್ರು. ಹೌದು. ಬಾಗೋಡಿ ಸಿದ್ದೇಶ್ವರನ ಪಾದಕ್ಕೂ ಕೂಡ ನಮಸ್ಕಾರಗಳನ್ನು ಹೇಳಿ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಗ್ರಾಮ ಇದು ಯಾವ್ರಿ? ಅಕ್ಕ ಗ್ರಾಮ ಯಾವ್ದ್ರಿಪ್ಪ? ಈ ಸಾತಲಗಾಂವ ಗ್ರಾಮದ ಅಡವಿ ವಸ್ತಿ ಒಳಗ ಭಕ್ತರ ಭಕ್ತಿಗೆ ಮೆಚ್ಚಿ ಕಾರ್ಯಕ್ರಮಕ್ಕೆ ಕಾರಣೀಕರ್ತನಾಗಿರ್ತಕ್ಕಂಥವ್ರು. ಇವ್ರು ಯಾರೇ? ನನ್ನಪ್ಪ ರಾಮಗೊಂಡ ಮಹಾರಾಜರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ ಹೌದು ನನ್ನ ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಸುಜ್ಞಾನದ ದಾರಿಗೆ ತಂದಿರತಕ್ಕಂಥವ್ರು. ಇವ್ರು ಯಾರಿಪ್ಪ? ಗುರುಗಳು. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗೂರು ಗ್ರಾಮದ ನಾಗೂರು ಲಕ್ಷ್ಮಣ ಮಾಸ್ತರ ಪಾದಕ್ಕೂ ಕೂಡ ವಂದನೆಗಳನ್ನ ಹೇಳಿ ಅದಕ್ಕೆ ಹಣಮು ಅಣ್ಣ ಏನಾಗ್ಯದ್ರಿ ಮಾತಾ? ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಮಗೊಂಡ ಮುತ್ಯನ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಏನ್ ಮಾಡ್ಯಾರಿಪ್ಪ? ಇಲ್ಲಿ ವಡ್ಡಿ ವಾಲಗ ಶಿವಾಸ್ಥಾನದ ಡೊಳ್ಳಿನ ಪದಗಳ ನಡಿಲೆ ತಿಳಿದುಕೊಂಡು 2 ಮೇಳಗಳನ್ನು ಬರಮಾಡಿಕೊಂಡಾರ. ಕೂಡ್ಸ್ಯಾರಿಪ್ಪ, 2 ಮೇಳ ಕೂಡ್ಸ್ಯಾರ. ಒಂದು ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಬಾಗೋಡಿ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ. ಇದು ನಮ್ಮದೈತಿ ಹುಡುಗರದು. ಇದು ನಮ್ಮದೈತಿ. ಹೌದು. ಇನ್ನೊಂದು ಯಾವ್ದೈತಿ ಕೇಳಿದ್ರ? ಇನ್ನೊಂದು ಯಾವ್ದ್ರಿ? ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಉಮದಿ ಗ್ರಾಮದ ಮುತ್ಯಾರದು ವೀರ ಮಲಕಾರ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ. ಹೌದು. ಮುತ್ಯಾರದು ನಮ್ಮ ಮಾನಸಿದ ಮಾರಾಯರ ಮೇಳ. ಹೌದು. ಇವು 2 ಮೇಳಗಳನ್ನ ಇವತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ಕೂಡಿಸಿರ್ ನನ್ನ ಆತ್ಮೀಯ ಬಂಧುಗಳೇ. ಇವು 2 ಮೇಳ ಅಂದ್ರೆ ಸಾಮಾನ್ಯ ಮೇಳ ಅಲ್ಲ. ಇವು ಹೆಂಗ್ರಿಪ್ಪ ಮೇಳ? ದಿನಾಲು ನಾಡ್ ಮೇಲೆ ತಿರುಗಾಡಿ ಹಾಡ್ತಿರ್ತಕ್ಕಂಥ ಮೇಳಗಳನ್ನು ಇಲ್ಲಿಗೆ ಬರಮಾಡಿಕೊಂಡಿರಿ. ಹೌದು. ಆ ಮುತ್ಯರಿಗೆ ವಯಸ್ಸಾದ್ರೂ ಇನ್ನ ಬಿಡಲಾಗ್ಯಾರ ಮಂದಿ. ಒಟ್ಟು ಅವ್ರಿಗೆ ಸಾಯತ್ತನ ಬಿಡಂಗ್ ಕಾಣಲ್ಲ ಮಂದಿ. ಒಟ್ಟು ಅವ್ರ ಬಾಯಲ್ಲಿ ನುಡಿ ಕೇಳ್ಬೇಕನ್ನೋದು ಹಂಬಲು ಬಾಳ ಐತಿ. ಹೌದು. 20 ವರ್ಷ ಆದ ಬಳಿಕ ಮುತ್ಯರಿಗೆ ಮತ್ತೆ ಹೊಳ್ಳಿ ಇಲ್ಲಿಗೆ ಕರೆಸ್ಕೊಂಡಾರ. ಹೌದು. ಅದನ್ನು ಒಂದು ದೊಡ್ಡ ಮೇಳ ಐತಿ. ಇದನ್ನು ಇತ್ತೀತಲಾಗಿ ಬೆಳೆದಿರ್ತಕ್ಕಂಥ ಮೇಳ ನಮ್ದು ಐತಿ. ನಮ್ ಸಣ್ಣ ಮೇಳ್ರಿ. ಈ 2 ಮೇಳಿನಲ್ಲಿ ಅನೇಕ ಲೋಪದೋಷಗಳಾಗ್ತಾವ. ಆಗ್ತಾವ್ರಿಪ್ಪ. ಯಾಕೆ ಆಗ್ತಾವ ಅಂತ ಕೇಳಿದ್ರ? ಯಾಕ್ರಿ? ಎಡಬಿಡದೆ ಕಾರ್ಯಕ್ರಮ ಇರೋದ್ರಿಂದ ಹಾಡುವುದರಲ್ಲಿ ಆಗ್ಲಿ ಮಾತಾಡುವುದರಲ್ಲಿ ಆಗ್ಲಿ ಅನೇಕ ಲೋಪದೋಷಗಳಾಗ್ತಾವ. ಹೌದು ಆಗ್ತಾವ್ರಿಪ್ಪ. ಆಗೋಕ್ಕಿಂತ ಮುಂಚಿತವಾಗಿ ಇಲ್ಲೊಂದು ಮಾತು ಹೇಳೋದು ನಾವು. ಏನ್ರಿ ಮಾತಾ? ನಾವು ದೇವ್ರ ಜಾತ್ರೆನ ಯಾಕೆ ಮಾಡ್ಬೇಕಾಗ್ಯದ? ರೊಕ್ಕ ಹೆಚ್ಚಾಗಿರಿಪ್ಪ. ರೊಕ್ಕ ಹೆಚ್ಚಿಗೆ ಆಗ್ಯಲ್ಲೋ. ಹೆಂಗ್ರಿ? ರೊಕ್ಕ ಹೆಚ್ಚಿಗೆ ಅದ ಅಂದ್ರೆ ಹೊಲದ ಮಗಲಾಗ ಹೊಲ ತಗೊಳಕ್ ಬರ್ತದ. ಹೌದು. ಮನಿ ಮ್ಯಾಗ ಮನಿ ಕಟ್ಲಿಕ್ ಬರ್ತದ. ಮಾಡ್ಯದ ಮ್ಯಾಗ ಮಾಡ್ಯ. ಹೌದು. ಹೊಲದ ಬಾಜು ಹೊಲ ತಗೊಳಕ್ ಬರ್ತದ. ಮನಿ ಮ್ಯಾಗ ಮನಿ ಕಟ್ಲಕ್ ಬರ್ತದ. ಹೌದು. ಈ ದೇವ್ರ ಜಾತ್ರೆನ ಯಾಕೆ ಮಾಡ್ಬೇಕಾಗ್ಯದ ಅಂತ ಕೇಳಿದ್ರ? ಯಾಕ್ರಿ?
ಹೋದ ವರ್ಷ ಲಾಕ್ಡೌನ್ ಅಂತೇಳಿ 2 ವರ್ಷದ ಅಚ್ಚಿ ಕಡೆಗೆ ಲಾಕ್ಡೌನ್ ಅಂತೇಳಿ ಬಿದ್ದಿತ್ತು. ಹೌದು ಹೌದು ಬಂದ್ ಹೋಯ್ತ್ರಿಪ್ಪ. ಯಾಕ ಅದು ಕೊರೋನಾ ಬಂದಿತ್ತು ಆ ಟೈಮದೊಳಗ. ಹೌದು ಹೌದು ಇಂಥ ದೇವ್ರ ಜಾತ್ರೆ ಜನ ಮಾಡ್ತಂದ್ರ ಜನ ಗುಂಪು ಕೂಡಿ ಕುಂದಿರ್ತಾರ. ಹೌದು ಒಬ್ರಿಗೊಬ್ರು ಹತ್ತಿ ಕುಂದಿರ್ತಾರ. ಒಬ್ಬರ ಶರೀರದೊಳಗಿರ್ತಕ್ಕಂಥ ಕೊರೋನಾ ಮತ್ತೊಬ್ಬರ ಶರೀರದೊಳಗೆ ಹೋಯ್ತಂದ್ರೆ ಜನರು ಸಹಿತರ ತಿಳಿದುಕೊಂಡು ಹೌದು ಎಲ್ಲಾ ಗೋರ್ಮೆಂಟ್ ಅಧಿಕಾರಿಗಳು ಇಂಥ ದೇವ್ರ ಜಾತ್ರೆಗಳನ್ನು ರದ್ದು ಮಾಡಿದ್ರು, ಬಂದ್ ಮಾಡಿದ್ರಿಪ್ಪ. ಬಂದ್ ಮಾಡಿದ್ರು. ಹೌದು ದೇವ್ರ ಜಾತ್ರೆ ಅಷ್ಟೇ ಬಂದ್ ಮಾಡಿದಿಲ್ಲ, ದೇವ್ರ ಬಾಕ್ಲಿಗೆ ಚಾವಿ ಹಾಕಿದ್ರು. ಹೌದು ಚಾವಿ ಹಾಕನ ಕೊರೋನಾ ಕಡಿಮೆ ಐತೆ ಅನ್ನೋದು. ಏನು ಕಡಿಮೆ ಇಲ್ರಿ, ಅದಕ್ಕೆ ಹೆಚ್ಚೇದ್ ಕಡೆ ಕಡಿಮೆ ಆಗಲಿಲ್ಲ. ಮನುಷ್ಯ ಬದುಕಬೇಕಂತ ತಿಳಿದುಕೊಂಡು ಸರ್ಕಾರ ದವಾಖಾನಿಗೆ ಹೋಗಿ 1 ಸಲ ವ್ಯಾಕ್ಸಿನ್ ಹಾಕೊಂಡು 2 ಸಲ ವ್ಯಾಕ್ಸಿನ್ ಹಾಕೊಂಡ, ಒಬ್ಬೊಬ್ರು 3 ಸಲ ಹಾಕೊಂಡ್ರು. ಅಂದ್ರೂ ಕೂಡ ಕೊರೋನಾ ಅಂತಕ್ಕಂಥದ್ದು ಈ ಮನುಷ್ಯನ ಶರೀರದೊಳಗೆ ಬರ್ಲಕತ್ತು. ಹೌದು ಇಲ್ಲಿ ಒಂದು ಮಾತು ಹೇಳದದು ನಮಗ. ಏನ್ರಿ ಮಾತಾ? ಇಲ್ಲೊಂದು ನಾವು ಮಾತು ಏನ್ ಹೇಳದ ಕೇಳಿದ್ರ, ಏನು ನಮಗ ವ್ಯಾಕ್ಸಿನ್ ಮುಖ್ಯ ಅಲ್ಲ, ನಮಗೆ ಹೌದು ಧೈರ್ಯ ಅನ್ನೋದು ಮುಖ್ಯ ಅದ. ಧೈರ್ಯ ಬರ್ಬೇಕಾದ್ರ ವ್ಯಾಕ್ಸಿನ್ ಹಾಕೊಂಡ್ರೆ ಧೈರ್ಯ ಬರುದಿಲ್ಲ, ಹೌದು ಡಾಕ್ಟರ್ ಬಲ್ಯಾಕ್ ಹೋದ್ರೆ ಧೈರ್ಯ ಬರುದಿಲ್ಲ. ಹೌದು ನನ್ನಪ್ಪ ರಾಮಗೊಂಡ ಮುತ್ಯಾನ ಜಾತ್ರೆ ನಾವು ಭಕ್ತಿದಿಂದ ಮಾಡಿದೆವು ಅಂದ್ರೆ ಧೈರ್ಯ ಅಂತಕ್ಕಂಥದ್ದು ಬರ್ತದೆ. ಸಬದ ಕೈ ಅಂತ ಹೇಳುದು ಹನುಮವನ್ನ. ಹೌದು ಲೇ. ನಾವು ರೊಕ್ಕ ಹೆಚ್ಚಿಗಾಗಿ ಮಾಡೋದು ಜಾತ್ರೆ ಅಲ್ಲ, ಅಲ್ಲ ಅಲ್ರಿಪ್ಪ, ನಮಗೆ ಧೈರ್ಯ ಬೇಕಾಗ್ಯದ. ಹೌದು ಭಗವಂತ ಎಲ್ಲಾ ನಿಂದೆ ಐತಿ, ಐತಿ. ನೀನು ಸೂತ್ರಧಾರಿ ಅದಿ, ನಾವು ಪಾತ್ರಧಾರಿಗಳದೀವಪ್ಪ. ಹೌದು ನೀವು ಹೆಂಗ ಆಡಿಸ್ತಿ ನಾವು ಹಂಗ ಆಡ್ತೀವಿ, ಎಲ್ಲಾನು ಇದು ನಿಂದೆ ಐತಿ, ಇದು ನಮ್ದು ಏನೂ ಇಲ್ಲ ಅಂತೇಳಿ ಭಕ್ತಿಯಿಂದ ಅವನ ಗದ್ದಿಗೆ ಯಾರು ಹಣಿ ಹೊಡಿತೀರಿ ನೋಡು, ನೀವು ಮಾಡಿರ್ತಕ್ಕಂಥ ಕರ್ಮಗಳೆಲ್ಲ ದೂರ ಆಗ್ತಾವ, ಆಗಿ ಹೋಗ್ತಾವ ಅಂತೇಳಿ ಸಬದ ಕೈ ಅಂತ ಹೇಳೋದು ಹನುಮವನ್ನ. ಹೌದು ಲೇ. ಅದಕ್ಕೆ ಇರ್ಲಿ ಇರ್ಲಿ. ರಾಮಗೊಂಡ ಅಜ್ಜರ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ 2 ಮೇಳಗಳನ್ನ ಕೂಡಿಸಿರಿ. ಹಾಡೋದ್ರಲ್ಲಿ ಆಗ್ಲಿ ಮಾತಾಡೋದ್ರಲ್ಲಿ ಆಗ್ಲಿ ಅನೇಕ ಲೋಪದೋಷಗಳಾಗ್ತಾವ, ಆಗ್ತಾವ್ರಿಪ್ಪ ಆಗ್ತಾವ. ಆ ತಪ್ಪಂತಕ್ಕಂಥದ್ದು ಬದಿಗೆ ಒತ್ತಿ ಒತ್ತಿ ಆ ಒಪ್ಪು ಅಂತಕ್ಕಂಥದ್ದು ಹೊತ್ತು ಮಡಗೋರಿಗೆ ಸ್ವೀಕಾರ ಮಾಡ್ಬೇಕಂತೇಳಿ ದೈವಕ್ಕೆ ಕೈ ಮುಗಿದು ಕೇಳಿಕೊಂಡು ಹೌದು ಯಥಾ ಪ್ರಕಾರ ಒಂದು ಕ್ಯಾಲಿ ಹಾಡಿ ನಮ್ಮ ಉಭಯ ತಂಡದವರಿಗೆ ಬಾಳೆ ಕೊಡೋಕ್ಕಿಂತ ಮುಂಚಿತವಾಗಿ ನಮ್ಮ ಸೋಮಣ್ಣ ಮಾರಾಯ ಅವರು ಸೋಮಣ್ಣ ಸರ್ ಅವರು ಹೇಳ್ಯಾರಿ. ಅವರು 3 ಪ್ರಶ್ನೆ ಕೇಳಿದ್ರ. ಅವರು ಕೇಳಿದ್ರಿ ಅಪ್ಪ, ಅವರು ಬಂದಿದ್ದು ಕೇಳಿದ್ರ. ಅವರು ಕೇಳಿದ್ರು. ಏನಕ್ಕೆ ಪ್ರಶ್ನೆ ಕೇಳಿದ್ರ ಅಂತ ಕೇಳಿದ್ರ, ಏನ್ರಿಪ್ಪ ಶಿವನ ಜಾತಿ ಯಾವುದು, ಹೌದು ಶಿವನ ಮನೆಯ ಕುಲದೇವರು ಯಾರು, ಹಾ ಹಾ ಇದು ಒಂದು. ಇನ್ನ ಒಂದು ಕೇಳಿದ್ರ ಅವರು, ಎರಡನೇದ್ರಿ ಹೊನ್ನೂರದೊಳಗೆ ಯಾತಾಳ ಸಿದ್ಧ ಅದಾನ. ಯಾತಾಳ ಸಿದ್ಧನ ತಾಯಿ ತಂದೆ ಯಾರು, ಅವನ ಅಣ್ಣತಂಬರು ಎಷ್ಟು ಮಂದಿ ಅದಾರ, ಅದ್ ಕೇಳ್ಯಾರಿ. ಅವರು ಇದನ್ನು ಕೂಡ 18ರದೊಳಗೆ ಅಂತ ಕೇಳ್ಯಾರ. ಅವರು 18ರ ಒಳಗೆ ಅಂತ ಹೆಸರಿಟ್ಟು ಹೇಳ್ಯಾರಿ. ಅವರು ನನ್ನ ಆತ್ಮೀಯ ಬಂಧುಗಳ ವಿಚಾರ ಮಾಡ್ರಿ. ಹೊನ್ನೂರ, ಶಿರಡೋಣ, ಮುಂಡುಗನೂರ, ಕೊಣ್ಣೂರ, ಹುಲಜಂತಿ, ನಾಗಠಣ, ಹೌದು ಇವು ನಮ್ಮ ಹಾಲು ಮತ್ತು ಮಟ್ಟ ಮನೆಗೆ ಸಂಬಂಧ ಪಡ್ತಾವ. ಹೆಂಗ್ರಿ ಇವ್ರು ಒಯ್ದು ಹೊನ್ನೂರು ಒಯ್ದು 18ರಾಗ ಹೋಲ್ಸಾರ ಒಯ್ದು ಇಟ್ಟಾರ. ಇವ್ರು 18 19 ತಿನ್ನ ಸರ್ ಅವ್ರ, ನೀವು ಮೊದಲ ಪ್ರಶ್ನೆ ಅನ್ನೋದು ಕಲೀರಿ. ಪ್ರಶ್ನೆ ಹತ್ತಿರಿ ನೀವು, ಪ್ರಶ್ನೆ ಅದು ಪ್ರಶ್ನೆ ಅಂದ್ರ ಇಂಗ್ಲಿಷ್ದೊಳಗೆ ಕ್ವಶನ್ ಅಂತೇಳಿ ಹಿಂಗರಿ ಅನ್ರಿ. ಅದು ಪ್ರಶ್ನೆ ಹತ್ತಿರಿ. ಇದು ಒಯ್ದು ಹಾಲು ಮತ್ತು ಒಯ್ದು 18ರದಾಗ ಸೇರಿಸ್ತೀರಿ. ಹೆಂಗ್ರಿ ಸರ್ಗಳ ದೊಡ್ಡ ಸರ್ಗಳು ನೀವು ಹೆಸರೇ ದಿನ ಕೇಳ್ತೇವೆ ನಾವು ಕ್ಯಾಸೆಟ್ನಾಗ. ಕಲಿತಕ್ಕಂಥ ನಿನ್ನೆ ಮನೆ ಬೆಳಕಿಗೆ ಬಂದಿರತಕ್ಕಂಥ ಹುಡುಗಿ ಎಷ್ಟು ಚಂದ ಮಾತಾಡಕತ್ತದ, ನಿಮ್ಮ ತಲೆನೇ ಅದ್ರಾಗೆ ಬೆಳಗಾಯ್ತು, ನಿಮಗೆ ಪ್ರಶ್ನೆನೇ ಅಲ್ಲಕ್ಕೆ ಬರಲಾಗ್ಯದ, ನೀವ್ ಯಾತ್ರ ಮಾಸ್ತರತ್ತೆ. ನಾನು ಹೆಂಗ್ರಿ ಸರ್ಗಳ ಬೊಗಳಿ ಕೆಟ್ಟ ಹೋಗ್ಯದ್ರಿ. ಅದು ಇಲ್ಲ ಅವರು ನೀವು ಮೊದಲು ವ್ಯಾಕರಣ ಶುದ್ಧಾಗಿ ಮಾತಾಡೋದು ಕಲೀರಿ ನೀವು. ಹೌದು ಅವ್ರು ಮುತ್ಯಾರಿಗೆ ನಡೀತದ, ಅವ್ರಿಗೆ ಹೋಳಿಗೆ ಉಂಡಿರ್ತಾರ, ತುಪ್ಪ ಉಂಡಿರ್ತಾರ, ಅವ್ರು ಹೆಂಗ ಮಾತಾಡೋದ್ರ ನಡೀತದ. ಅವ್ರಿಗೆ ಬರ್ದಿರ್ತಾರ್ರಿ ಮುತ್ಯಾನ ಗುಡ್ಯಾಂದು. ಅವ್ರು ಮಾತಾಡ್ದಂಗ ದಯವಿಟ್ಟು ಗುರುಗಳ ನೀವು ಮಾತಾಡಕ್ ಹೋಗ್ಬೇಡ್ರಿ. ಹೌದು ನೀವು ಶುದ್ಧವಾಗಿ ಮಾತಾಡ್ರಿ. ನಮ್ಮಂತವ್ರಿಗೆ ಒಂದು ದಾರಿ ಆಗ್ತದ. ನೀವೇ ಪ್ರಶ್ನೆ ಒಯ್ದು ಪ್ರಶ್ನೆ ಹೊನ್ನೂರು ಒಯ್ದು 18ರಾಗ ಹೆಂಗ್ರಿ ಹೊನ್ನೂರು 18ರಾಗ ಬರ್ತದ. ಏನ್ ಮಾತಾಡ್ತೀರಿ ಸರ್ಗಳ? ಹೊನ್ನೂರ, ಹುಲಜಂತಿ, ಶಿರಡೋಣ 18ರಾಗ ಬರ್ತದ. ಇದು ಹೆಂಗ್ ಬರ್ತದ್ರಿ? ನೀವು 20 ವರ್ಷನ ಹಚ್ಚಕ್ಕ ಸಿಗಿಬಿದ್ದು ಇದ್ರ ಕಾಲಾಗಿ ಒದ್ದಾಡಿರಿ ನೀವು. ಹೌದು
ಹಿಂಗ ಮಾತಾಡಿ ಒದ್ದಾಡಿರಿ ನೀವು. ಅಡ್ಡಾಡ್ರಿ ನೀವು. ಮತ್ತು ಒದ್ದಾಡೋದು ಮಾಡಕ್ ಹೋಗ್ಬೇಡ್ರಪ್ಪ, ದಯವಿಟ್ಟು ಪಾರಾಗಿ ಹೋಗೋದು ಮಾಡ್ರಿ ನೀವು. ಹೌದು ಹೌದು. ಬರಲ್ಲ ಪ್ರಶ್ನೆ ಕೇಳ್ತಾರ. ಇಲ್ಲಿ ಕೇಳಲ್ಲ ಯಾಕ, ಹೌದು. ಶುದ್ಧವಾಗಿ ಕೇಳ್ರಿ. ಹೌದು. ಇನ್ನ ಒಂದು ಕೇಳ್ಯಾರ ಅವರು, ಏನ್ರಿ ಇನ್ನೊಂದು? ಶಿವ ಪಾರ್ವತಿ ಮುಂದ ಪಾರ್ವತಿ ಹೊಟ್ಟಿಲೆ ಮಕ್ಕಳು ಹುಟ್ಟಿ ಬಂದಾರ. ಹಾ ಹಾ ಹಾ. ಪಾರ್ವತಿಗೆ 2 ಮಕ್ಕಳು ಅದಾರ. ಯಾರು? ಯಾರೇ? ಗಣಪತಿ ಷಣ್ಮುಖ. ಗಣಪತಿ ಮತ್ತು ಸನ್ಮುಖ. ಷಣ್ಮುಖ ಹೌದು. ಇಬ್ರೇ ಮಕ್ಕಳು ಅದಾರ. ಮತ್ತೆ ಎಲ್ಲಿದ ಮಕ್ಕಳು ಬರ್ತಾರ? ಹಾ. ದಯವಿಟ್ಟು ನೀವೇನು ಕೇಳಿರಲ್ಲ, ಅದ್ರಾಗ ನನಗೆ ಒಂದು ಸಿಕ್ಕಾದ. ಹೇಳ್ರಿಪ್ಪ ಒಂದ್ ಸಿಕ್ಕಿದು. ಶಿವನ ಕುಲದೇವರು ಯಾರತ್ತೇಳಿ ಕೇಳಿರಲ್ಲ. ಹೌದು. ಶಿವನ ಕುಲದೇವರು ಯಾರತ್ತ ಕೇಳಿದ್ರ ಆ ಬೃಹಸ್ಪತಿ ತಂದಿ ಅಂಗಿರಸ. ಹೌದು. ಬೃಹಸ್ಪತಿ 33 ಕೋಟಿ ದೇವತೆಗಳ ಗುರು ಬೃಹಸ್ಪತಿ ಅದಾನ. ಹೌದು ಹೌದು. ಎಷ್ಟು ಕೋಟಿ? 33 ಕೋಟಿ. ಕೋಟಿ 33 ಕೋಟಿ ದೇವತೆಗಳ ಗುರು ಬೃಹಸ್ಪತಿ ಅದಾನ. ಬೃಹಸ್ಪತಿ ತಂದಿನಿ ಅಂಗಿರಸ ಶಿವನ ಕುಲದೇವರು. ಇದೇ ನಮ್ಮ ಉತ್ತರ. ಒಂದು ಅನುಸಾರ ನನಗೆ ಸಿಕ್ಕಾದ. ಸಿಕ್ಕದ. ಇದು ಹೇಳೀನಿ, ಇದು ಕರೆಕ್ಟ್ ಇದ್ರೆ ಒಪ್ಕೋಬಹುದು, ಇಲ್ಲಂದ್ರೆ ಇಲ್ಲ. ಇಲ್ಲ ಮಾಸ್ತರ್ ನೀವು ಹೇಳಿದ ತಪ್ಪದ, ಇದು ನನ್ನ ಉತ್ತರ ಹಿಂಗೈತೈತಿ ಹೇಳಿ ನನ್ನ ಉತ್ತರ ನೀವು ಹೇಳಿ ಸುಳ್ಳು ಮಾಡಬಹುದು. ಹೌದು ಹೌದು. ಇನ್ನೇನು ಕೇಳಿರಲ್ಲ 2 ಪ್ರಶ್ನೆ. ಆ ಯಾತಳ ಸಿದ್ಧ ಇದು ಏನು ಅವನ ತಂದೆ ತಾಯಿ ತಂದೆ ಯಾರು? ಅವನಿಗೆ ಅಣ್ಣತಂಬರ ಅಂತೇಳಿ 18 ಕೇಳಿರಲ್ಲ. ಇದು ಸಮರ್ಪಕವಾಗಿರ್ತಕ್ಕಂಥ ಕ್ವಶನ್ ಅಲ್ಲ. ಅಲ್ಲ. ಇದು ತಪ್ಪು ಪ್ರಶ್ನೆ ಐತಿ. ಹೌದು. 18 ಸೇರಲ್ಲ. ಇಲ್ಲ. ಓಡಾಡ್ಬೇಕಲ್ಲ ನಾವು. ಮೊದಲಿನ ಬುದ್ಧಿ ಬಿಟ್ಟು ಬಿಡ್ರಿ ನೀವು. ಎಲ್ಲ ಬಿಟ್ಟು ಮೊದಲಿಂದ ಏನದಲ್ಲ ನೀವು ಬಿಟ್ಟು ಬಿಡ್ರಿ. ಹೌದು. ಎಲ್ಲ ಸೂಕ್ಷ್ಮ ಕಾಲ ಅದಾವ. ಹೌದು ಹೌದು. ಎಲ್ಲ ವಿಚಾರ ಮಾಡೋರು ಭಾಳ ಮಂದಿ ಅದಾರ. ಹೊನ್ನೂರ ಹುಲಜಂತಿ ಇದು ಉಮ್ಮದಿ ಒಯ್ದು 18 ಸೇರ್ಸೋದು ಬಿಡ್ರಪ್ಪ. ಇವೆಲ್ಲ ಹಾಲು ಮತ್ತಾಗೆ ಬರ್ತಾವ. ಇನ್ನೂ ಒಂದು ಏನು ಕೇಳಿರಲ್ಲ, ಶಿವನ ಏನೋ ಪಾರ್ವತಿ ಹೊಟ್ಟಿಲೆ ಮಕ್ಕಳು ಹುಟ್ಟ್ಯಾರ ತಿಳಿರಲ್ಲ, ಅದು ನನಗೆ ಸಿಕ್ಕಿಲ್ಲ. ಸಿಕ್ಕಿಲ್ಲ. ನೇರವಾಗಿ ನನಗೆ ಸಿಗಲ್ಲನು. ಹೌದು. ಒಂದು ಸಿಕ್ಕದ ನನಗೆ, ಹಾ ಒಂದು ಸಿಕ್ಕದ ಹೇಳಿ ನಾನು. ಹಾ. ಇನ್ನೂ ಒಂದು ಕೇಳಿರಲ್ಲ, ಅದು ನನಗೆ ಸಿಗಲ್ಲ. ಹೌದು. ನೀವು ನೇರವಾಗಿ ಹೇಳಬಹುದು. ಹೌದು. ಪಾರ್ವತಿಗೆ 2 ಮಂದಿ ಮಕ್ಕಳದ್ರ, ಗಣಪತಿ ಷಣ್ಮುಖ. ಹೌದು. ಇವ್ರು ಬಿಟ್ರೆ ಮುಂದೆ ಮಕ್ಕಳು ನನಗೆ ಏನು ಗೊತ್ತಿಲ್ಲ. ಇಲ್ಲ ಇಲ್ಲ. ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಡಲಾರ್ದೆ ಅವ್ರಿಗೆ ಕೇಳ್ಯಾರ. ನೀವು ಅಫ್ಜಲ್ಪುರದವ್ರಿಗೆ ಕೇಳಿ ಅವ್ರಿಗೆ ನೀವು ಜಾಡಿಸ್ರಿ ಅಂತೇಳಿ ದೈವದವ್ರು ಟಾಳಿ ಕೊಟ್ರೆ ಅವ್ರಿಗೆ ಜಾಡಿಸ್ತೀನಿ ನಾನು. ಹೌದು. ತಾಳಿ ಅಲೈ ಆರ್ಲೈ ಮಾರ್ಲೈ. ಪ್ರಶ್ನೆ ಏನಂತ ಕೇಳಿದ್ರ ಹಾಲು ಮತದಿಗೆ ಪ್ರಶ್ನೆ ಏನ್ರಿ? ನಾನು ಭಾಳ ಮಂದಿ ಕೇಳಿನಿ. ಹೌದು. ಯಾರು ಹೇಳಿಲ್ಲ. ಇವ್ರಿಗೆ ಕೇಳಬೇಕಾಗ್ಯದ. ಹೌದು. ಏನು ಪ್ರಶ್ನೆ ಅಂತ ಕೇಳಿದ್ರ ಏನ್ರಿ? ಕೈಲಾಸದೊಳಗ ಯೋಗಿನಾದ ಮೋಕ್ಷದೇಶ್ವರ ಅಮೋಘವಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡ್ದ. ಭಕ್ತಿ ಹೆಚ್ಚಾಯ್ತು, ಲೀಡ್ ಆಯ್ತು. ಭಕ್ತಿ ಹೆಚ್ಚಾಗಿದ್ರ ಸಲುವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಪುಣ್ಯದ ಮಕ್ಕಳಾಗಿ ಹುಟ್ಟಿ ಬಂದ್ರು. ಹುಟ್ಟಿ ಬಂದ್ರಿಪ್ಪ. ಪುಣ್ಯದ ಮಕ್ಕಳಾಗಿ ಹುಟ್ಟಿ ಬಂದ್ರು. ಕೈಲಾಸದಿಂದ ಯೋಗಿನಾದ ಮೋಕ್ಷದೇಶ್ವರ ಮರ್ತ್ಯ ಲೋಕಕ್ಕೆ ಬರುವಂತ ಸಮಯದೊಳಗ ಹೌದು. ಮಳಿಕ್ಕಿಲಿ ಬೆಳಿಕ್ಕಿಲಿ ಬಡವಗ ಭಾಗ್ಯ ಬಂಜಿಗ ಮಕ್ಕಳು ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಹೌದು ತಗೊಂಡು ಮರ್ತ್ಯ ಲೋಕಕ್ಕೆ ಬಂದ. 3 ಮಂದಿ ಪುಣ್ಯದ ಮಕ್ಕಳು, ಮಾಯದ ಮಗ ಮಾಧುಲಿಂಗ, ತೇರ್ವಾಡ ಮಂಗರಾಯ, ಕರಣಿ ಮಲಕಾರ್ಸಿದ್ದ. ಹೌದು ಹೌದು. ಇನ್ನು 4 ಮಂದಿ ವರವಿನ ಮಕ್ಕಳು. ಅವ್ರು ಯಾರು? ಅವ್ರು ಯಾರಿಪ್ಪ? ಅವತಾರ ಉದಿಸಿದ ದೇವೇಂದ್ರ ಬಿಳಿಯಾನಸಿದ್ದ, ಆಚಾರ್ಗೌಡ ಸೋಮಣ್ಣ ಮುತ್ಯ, ಕಡಿ ಹುಟ್ಟು ಕಣ್ಣು ಮುತ್ಯ, ಒಬ್ಬಾಕಿ ಹೆಣ್ಮಗಳು ರೆಬಕಾ ದೇವಿ. ಹೌದು. ಈ ಕಡೆ ರೆಬಕಾ ದೇವಿ ಅಂತೇಳಿ ಕರೀತಾರ. ಬೆಳಗಾವಿ ಜಿಲ್ಲಾದ ಕಡೆಗೆ ಹೋದ್ರೆ ಜನ್ನವ ಅಂತೇಳಿ ಕರೀತಾರ. ಜನ್ನವ ಅಂತೇಳಿ ಕರೀತಾರ. ಹೌದು. ಮೊದಲನೇ ಮಗ ಉದಿಸಿದ್ದ. ಹೌದು. 2ನೇ ಮಗ ಬಿಳಿಯಾನಸಿದ್ದ. ಬಿಳಿಯಾನಸಿದ್ದನ ಹೊಟ್ಲೆ ಮೊದಲನೇ ಮಗ ಇಂದಾಪುರ ಬುಳ್ಳೋಗ್ಸಿದ್ದು ಹುಟ್ಟಿ ಬಂದ. ಹೌದು. 2ನೇ ಮಗ ಹೊನ್ಮಳದ ಹೋಗ್ಸಿದ್ದು ಹುಟ್ಟಿ ಬಂದ. ಹೌದು ಹೌದು. ಹೋಗ್ಸಿದ್ದ ಮುಂದೆ ಲಗ್ನ ಆಯ್ತು. ಆಯ್ತ್ರಿಪ್ಪ. ಲಗ್ನ ಆಯ್ತು. ನಾಡು ಸಂಚಾರ ಮಾಡ್ಬೇಕಲ್ಲಕತ್ತ, ದೇಶ ಸಂಚಾರ ಮಾಡ್ಬೇಕಲ್ಲಕತ್ತ. ಹೌದು. ಮುತ್ಯನ ಬಲಕ್ ಬಂದು ಕೇಳ್ತಾನ, ಏನತ್ರಿ ಮುತ್ಯ ಓ ನಾನು ನಾಡ ಸಂಚಾರ ಮಾಡ್ಲಕ್ ಹೊಂಟೀನಿ, ನಿನ್ನ ಕೈಯನ್ನ ಬೆತ್ತ ಕೊಡು ಅಂತ ಕೇಳ್ದ ಮೋಕ್ಷಿದ್ದಾಗ. ಹೌದೌದು. ಅವಾಗ ಮುತ್ಯ ಹೇಳ್ತಾನ, ಏನತ್ರಿ? ಯಪ್ಪ ಈ ಬೆತ್ತ ಬೇಡ, ಈ ಬೆತ್ತ ಬಿಟ್ಟು ಬ್ಯಾರೆ ಕೇಳಂದ. ಹೌದು. ಈ ಬೆತ್ತ ನಿನ್ನ ಕೈಯಾಗ ಹೋಯ್ತಂದ್ರೆ ನಿನಗೆ ಮಕ್ಕಳು ಆಗಲ್ಲ ಅಂತ ಹೇಳ್ದ ಮೋಕ್ಷಿದ್ದ. ಹೌದು ಹೌದು. ಅಂದ್ರು ಕೂಡ ಹೊನ್ಮೊಳೆದ ಹೋಗ್ಸಿದ್ ಸುಮ್ಮ ಕುಂದ್ರಲಿಲ್ಲ. ಏನ್ ಮಾಡಿದ್ರಿ? ಮುತ್ಯ ಓ ನನಗ ಮಕ್ಕಳು ಆಗ್ಲಿಕ್ ಬಿಡಲೇಕ. ಹೌದು. ಭಕ್ತರಿಗೆ ಮಕ್ಕಳಾದ್ರೆ ಸಾಕು, ಭಕ್ತರಿಗೆ ಸಿರಿತನ ಸಿಕ್ಕರೆ ಸಾಕು,
ನಿನ್ನ ಕೈಯನ ಬೆತ್ತ ನನಗೆ ಬೇಕು ಮುತ್ಯ ಅಂತೇಳಿ ಹಠ ಮಾಡ್ಲಕತ್ತ. ಹೌದು ಹೌದು. ಮುತ್ಯ ಎಷ್ಟು ಬ್ಯಾಡ ಅಂದ್ರು ಕೂಡ ಕೇಳಿಲ್ಲ. ಹೌದು. ಮುತ್ಯನ ಮಾತು ಮೀರಿ ಮುತ್ಯನ ಕೈಯನ ಬೆತ್ತ ತಗೊಂಡ. ಮುಂದೆ ಇವನಿಗೆ ಮಕ್ಕಳು ಆಲಿಲ್ಲ. ಆಲಿಲ್ರಿಪ್ಪ. ಊರನ ಮಂದಿ ನಿಂದ್ಯಾದ ಮಾತಾಡ್ಲಕತ್ರು. ಹೌದು. ಏನಲ್ಲಕತ್ರು? ಏನ್ರಿ? ಒಟ್ಟಿದ ಕುಳಬಾನ ನೋಡಬಾರ್ದು, ಸಲ್ಲ ಹೈದಿದ ಗಿಡ ನೋಡಬಾರ್ದು, ಮುಂಜಾನೆ ಎದ್ದು ಹುಟ್ಟು ಬಂಜಿಯರ ಮುಖ ನೋಡಬಾರ್ದು ಅಂತೇಳಿ ದಿನಾಲು ಮಂದಿ ನಿಂದ್ಯಾದ ಮಾತಾಡ್ಲಕತ್ರು. ಚುಚ್ಚು ಮಾತಾಡ್ಲಕತ್ತರಿಪ್ಪ. ಚುಚ್ಚು ಮಾತಾಡ್ಲಕತ್ರು. ಹೌದು. ಇವ್ರ ಮನಸ್ಸಿಗೆ ತಾಪ ಆಲಕತ್ತು. ಹೌದು. ಹೊನ್ನಮೂಳೆದ ಹೋಗ್ಸಿದನ್ ಹೆಣತ್ ಹೇಳ್ತಾಳ. ಏನತ್ರಿ? ದಿನ ಮಂದಿ ಚುಚ್ಚಿ ಮಾತಾಡ್ಲಕತ್ತಾರ. ಹೌದು. ಈ ಬೆತ್ತದಿಂದ ನಮಗ ಮಕ್ಕಳಾಗಲಾಗ್ಯಾವ. ಹೌದು. ಈ ಬೆತ್ತ ಹೊಯ್ದು ಕೊಟ್ಟು ಮುತ್ತನ ಕೈಲಿ ಒಂದು ಫಲಸಂತನ ಬೇಡ್ಕೊಂಡು ಬರೆತ್ತಿ ಹೇಳಿದಳು. ಅವಾಗ ಹೊನ್ನಮಳೆದು ಹೋಗ್ಸಿದ್ದಾನ. ಏನತ್ರಿ? ಬೆತ್ತ ನಾಯಲ್ಲ ಕೊಡಲ್ಲ. ಹೌದು. ಹಂಗೆ ಹೋಗಿ ಮುತ್ತನ ಕೈಲಿ ಫಲಸಂತನ ತಗೊಂಡು ಬರ್ತೀನಿ ಅಂತೇಳಿ ಮತ್ತ ಗುಡ್ಡಕ್ಕೆ ಬಂದ. ಹೌದು. ಗುಡ್ಡಕ್ಕೆ ಬಂದ ಅಮೋಘ ಕೇಳ್ತಾನ. ಏನತ್ರಿ? ಮುತ್ಯ, ಓ, ಈ ಬೆತ್ತ ನೀ ಬ್ಯಾಡ ಅಂದ್ರು ನಾ ಹಠ ಮಾಡಿ ತಗೊಂಡ. ಹೌದು. ನಾ ತಗೊಂಡು ಹೋದ ಕೂಡಲೇ ನನಗೆ ಮಕ್ಕಳಾಗಲಾಗ್ಯಾವ. ಹೌದು ಹೌದು. ಒಂದೇ ಒಂದು ಫಲಸಂತನ ಕೊಡು ಮುತ್ಯ ಅಂತ ಕೇಳ್ದ. ಅವಾಗ ಮುತ್ಯ ಹೇಳ್ತಾನ. ಏನತ್ರಿ? ಮಗನ ನಾ ಮೊದಲೇ ಹೇಳಿದ್ದ. ಆ ಕಡೆ ಮಗನ ನಾ ಮೊದಲೇ ಹೇಳಿದಿ ಬೆತ್ತ ತಗೋಬೇಡ, ಈ ಬೆತ್ತ ತಗೊಂಡ್ರೆ ನಿನಗೆ ಮಕ್ಕಳಾಗಲ್ಲ ಅಂತ ಹೇಳಿದ್ ನಾನು. ಹೌದು. ನಿನಗೆ ಏನು ಮಾಡಿದ್ರು ನಿನ್ನ ಹೊಟ್ಟಿಲೆ ಫಲಸಂತನ ಆಗಲ್ಲ ಅಂತ ಹೇಳ್ದ. ಹೌದು ಹೌದು. ಮುತ್ಯಾನ ಮಕ್ಕಳು ಕೊಟ್ರೆ ಹೋಗ್ತೀನಿ, ಇಲ್ಲಕ್ಕಂದ್ರ ನಾ ಹೋಗಲ್ಲ ಮುತ್ಯ, ಇಲ್ಲೇ ಇರ್ತೀನಿ ಅಲ್ಲಕ್ಕಂತ ಹೊನ್ನಮಳೆದ ಹೋಗ್ಸಿದ್ದ. ಹೌದು. ಅವಾಗ ಮುತ್ಯ ಮೋಗ್ಸಿದ್ ಹೇಳ್ತಾನ. ಏನತ್ರಿ? ನಿನಗ ಮಕ್ಕಳಿಲ್ಲ. ಹೌದು. ನಿನ್ನ ತಮ್ಮಗ ಅಚ್ಚೆಗಾಯಿ ಶೀಲಿಸಿದ 8 ಮಂದಿ ಮಕ್ಕಳದಾರ. ಹೌದು ಹೌದು. ಇಂದಾಪುರ ಬುಳ್ಳೋಗ್ಸಿದ 8 ಮಂದಿ ಮಕ್ಕಳದಾರ. ಹೌದು. ಕೊಟ್ರ ತಗೊಂಡು ಬಾ, ಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ ಹೇಳಲಾರ್ದು ಎತ್ಕೊಂಡು ಬಾ. ನಿನ್ನ ಬೆನ್ನಿಗೆ ನಾ ಇರ್ತೀನಿ ಅಂತೇಳಿ ಅಮೋಕ್ಷಿದ್ ಹೇಳ್ದ. ಹೌದು. ಅಲ್ಲಿದಿಂದ ಅಚ್ಚೆಗಾಯಿಗೆ ಹೋದ. ಅಚ್ಚೆಗಾಯಿಗೆ ಹೋಗಿ ಶೀಲಿಸಿದ್ದನ ಬಲ್ಯಾಕ ತಮ್ಮನ ಬಲ್ಯಾಕ ಕೇಳ್ತಾನ. ಏನತ್ರಿ? ಏ ತಮ್ಮ, ಓ ನಿನಗೆ 8 ಮಂದಿ ಮಕ್ಕಳದಾರ. ಹೌದು. ಅದ್ರಾಗ ಒಂದು ಮಗನಿಗೆ ಕೊಡು ಅಂತ ಕೇಳ್ದ. ಹೌದು. ಅವಾಗ ಶೀಲಿಸಿದ್ ಹೇಳ್ತಾನ. ಏನತ್ರಿ? ಹೊಲದಾಗ ಹೊಲ ಕೇಳು, ಹೊಲ ಕೊಡ್ತೀನಿ, ಮನ್ಯಾಗ ಮನಿ ಕೇಳು, ಮನಿ ಕೊಡ್ತೀನಿ. ಹೌದು. ಹೊಟ್ಟಿಲೆ ಹುಟ್ಟಿದ ಮಗನಿಗೆ ಹ್ಯಾಂಗ್ ಕೊಡ್ಲಿ? ಮಗನಿಗೆ ಕೊಡಲ್ಲ ಅಂತ ಹೇಳ್ದ. ಹೌದು. ಅಲ್ಲಿದಿಂದ ಇಂದಾಪುರಕ್ಕೆ ಹೋದ. ಇಂದಾಪುರಕ್ಕೆ ಹೋಗಿ ಬುಳ್ಳೋಗ್ಸಿದ ಕೇಳ್ತಾನ. ಏನತ್ರಿ? ಏ ಅಣ್ಣ, ನಿನಗೆ 8 ಮಂದಿ ಮಕ್ಕಳದಾರ, ಒಂದು ನನ್ನ ಸೇವಕ್ ಒಂದು ಮಗನಿಗೆ ಕೊಡು ಅಣ್ಣ ಅಂತ ಕೇಳ್ದ. ಹೌದು. ಅವಾಗ ಬುಳ್ಳೋಗ್ಸಿದ್ ಹೇಳ್ತಾನ. ಏನತ್ರಿ? ರೊಕ್ಕ ಕೇಳು, ರೂಪಾಯಿ ಕೇಳು, ಬೆಳ್ಳಿ ಕೇಳು, ಬಂಗಾರ ಕೇಳು, ವಜ್ರ ಕೇಳು, ವೈಡೂರ್ಯ ಕೇಳು. ಹೌದು. ಎಲ್ಲಾದ ಕೊಡ್ತೀನಿ. ಹೊಟ್ಟಿಲೆ ಹುಟ್ಟಿದ ಮಗನಿಗೆ ಬಿಟ್ಟು ನಾ ಇರಂಗಿಲ್ಲ, ಮಗನಿಗೆ ಕೊಡಲ್ಲ ಅಂತ ಹೇಳ್ದ ಅಣ್ಣ. ಹೌದೌದು. ಹೆಂಗ ಮಾಡುದು ಮುತ್ಯ ಒಂದು ಮಾತು ಹೇಳ್ಯಾನ. ಕೊಟ್ರು ತಗೊಂಡು ಬಾ ಅಂತ ಹೇಳ್ಯಾನ, ಕೊಡ್ಲಿಲ್ಲ ಅಂದ್ರೆ ಹೇಳಲಾರ್ದು ಎತ್ಕೊಂಡು ಬಾ ಅಂತ ಹೇಳ್ಯಾನ. ಹೌದು. ನಮ್ಮ ಅಣ್ಣನ ಮಗನಿಗೆ ನಮ್ಮ ಅಣ್ಣಗೆ ಹೇಳಲಾರ್ದು ಎತ್ಕೊಂಡು ಹೋಗ್ಬೇಕಂತ ತಿಳಿದುಕೊಂಡು ಆ ಕಡೆ ನೋಡ್ದ. ಅಣ್ಣನ ಮಗ ಒಂದು ಅಂಗಳದಾಗ ಅಂಬಗಲ್ ಹಚ್ಚಿ ಕೂಸ ಆಡ್ಲಕತ್ತಿತ್ತು. ಅವನ ಹೆಸರು ಸಿದ್ದರಾಯ ಮುತ್ಯ ಅಂತ ಹೇಳಿ. ಇದೇ ಕೂಸಿಗೆ ಎತ್ಕೊಂಡು ಹೋಗ್ಬೇಕಂತೇಳಿ ಸಿದ್ದರಾಯ ಮುತ್ಯಗೆ ಹೆಗಲ ಮ್ಯಾಗ ತಗೊಂಡ. ಹೌದು. ತಗೊಂಡು ಓಡ್ಕೊತ್ತು ಹೊಂಟ. ಅವ ಕೂಸಿಗೆ ತಗೊಂಡು ಓಡಿ ಹೋಗೋದು ಅಣ್ಣ ವೈನಿ ನೋಡಿದ್ರು. ಹೌದೌದು. ನನ್ನ ತಮ್ಮಗನ ಎಷ್ಟು ತಿಳಿಸಿ ಹೇಳಿದ್ರು ಕೂಡ ನನ್ನ ತಮ್ಮ ನನ್ನ ಮಾತು ಮೀರಿ ನನ್ನ ಮಗನಿಗೆ ತಗೊಂಡು ಹೊಂಟ ನಂದು ಬಳಕ. ಹೌದು. ನನ್ನ ಮಗನಿಗೆ ಇವನ ಬಲ್ಯಾಕ ಬಿಡಬಾರ್ದು, ಓಡಿ ಹೋಗಿ ಕರ್ಸ್ಕೊಂಡು ಬರ್ಬೇಕಂತ ತಿಳಿದುಕೊಂಡು ತಮ್ಮನ ಬೆನ್ನ ಅಣ್ಣ ಬುಳ್ಳೋಗ್ಸಿದ್ ಬೆನ್ನ ಹತ್ತದ. ಹೌದು. ಬುಳ್ಳೋಗ್ಸಿದ್ರಿ ಹೆಂಡತಿನ ಬೆನ್ನ ಹತ್ತದ್ರು. 3 ಮಂದಿ ಓಡ್ಲಕತ್ರು. ಬೆಳಗಾವ್ ದಾಟಿದ್ರು, ಹತ್ತನಿ ದಾಟಿ ಮುಂದೆ ಐನಾಪುರ ಬಲ್ಯಾಕ ಬಂದು ಕೆರಿ ಹತ್ತು. ಹೌದೌದು. ಕೆರಿ ಬಲ್ಯಾಕ ನಿಂತು ತಮ್ಮ ಹೊನ್ನಮಳದ ಹೋಗ್ಸಿದ್ ಹೊಳ್ಳಿ ನೋಡ್ದ. ಅಣ್ಣ ವೈನಿ ಬೆನ್ ಹತ್ತಿದ್ರು. ಹೌದು. ಈ ಕೂಸಿಗೆ ಅವ್ರು ಬಿಡಂಗಿಲ್ಲ ಬಾ ತಿಳಿದುಕೊಂಡು ಹೆಗಲ ಮ್ಯಾಗ ಇರತಕ್ಕಂತ ಕೂಸಿಗೆ ಎತ್ತಿ ಒಯ್ದು ಅದೇ ಕೆರೆಯಾಗ ಒಕ್ಕಾಡ್ದರಿಪ್ಪ. ಸಣ್ಣ ಕೂಸಿಗೆ. ಹೌದು. ಒಕ್ಕಾಡ್ದ ಅಣ್ಣ ಬಂದು ಬೈಲಿಕತ್ತ. ಏನತ್ರಿ? ನನ್ನ ಮಗನಿಗೆ ಯಾಕೆ ಕೆರೆಯಾಗ ಒಕ್ಕಾಡ್ದಿದ್ದು ಕೇಳ್ದ. ಹೌದು. ಅವಾಗ ಹೊನ್ನಮಳೆದ ಹೋಗ್ಸಿದ್ ಹೇಳ್ತಾನ. ಏನತ್ರಿ? ಏ ಅಣ್ಣ, ನಿನ್ನ ಮಗನೇ ಅದಾನವ. ಹೌದು. ನೀ ಕರೆದ್ರ ನೀ ತಗೊಂಡು ಹೋಗು. ನಿನ್ನ ಮಾತಿಗೆ ಬಂದಂದ್ರ ನೀ ತಗೊಂಡು ಹೋಗು. ಹೌದು. ನಾ ಕರ್ದ ನನ್ನ ಮಾತಿಗೆ ಬಂದಂದ್ರ ನಾ ನನ್ನ ಸೇವಕ್ಕೆ ಇಟ್ಕೋತೀನಿ ಅಣ್ಣ ಅಂತೇಳಿ ಹಿಂಗ ನ್ಯಾಯ ಆಯ್ತು. ಹೌದೌದು. ಹೊಟ್ಟಿಲೆ ಹಡ್ದಿರ್ತಕ್ಕಂಥ ತಂದಿ ಇಂದಾಪುರ ಬುಳ್ಳೋಗ್ಸಿದ್ 3 ಮಾತು ಕರ್ದ. ಹೌದು. ಮಗು ಸಿದ್ದರಾಯ ಬಾ, ಮಗು ಸಿದ್ದರಾಯ ಬಾ, ಮಗು ಸಿದ್ದರಾಯ ಬಾ ಅಂತೇಳಿ 3 ಮಾತು ಕರ್ದ. ತಂದಿ ಮಾತಿಗೆ ಮಗ ಬರ್ಲಿಲ್ಲ. ಹೊನ್ನಮಳೆದು ಹೋಗ್ಸಿದ್ದ ಒದರ್ತಾನ. ಏನತ್ರಿ? ಮಗು ಸಿದ್ದರಾಯ ಬಾ ಅಂತೇಳಿ ಕೈಯಾಗಿನ ಬೆತ್ತ ಕೆರೆಯಾಗ ಹೋಗ್ಕಡ್ದ. ಅದೇ ಬೆತ್ತ ಹಿಡ್ಕೊಂಡು ಸಿದ್ದರಾಯ ಮುತ್ಯ ಮ್ಯಾಗ ಬಂದ. ಹೌದು. ಬಂದ್ರಿ
ಹೊಟ್ಟಿ ಹಡ್ದಿರ್ತಕ್ಕಂಥ ತಂದಿ ಮಾತಿಗೆ ಮಗ ಬರ್ಲಿಲ್ಲ. ಹೌದು ಹೊನ್ನಮಳೆದು ಹೋಗಿಸಿದನ ಮಾತಿಗೆ ಆ ಮಗು ಸಿದ್ದರಾಯ ಮುತ್ತೆ ಮ್ಯಾಗ ಬಂದ. ಸಿದ್ದರಾಯ ಮುತ್ತೆ ಹೋಗಿ ಐನಾಪುರದ ಕೆರೆಸಿದ್ದತ್ತೇಳಿ ನಾಮ ಬದಲಾಯ್ತು. ಹೌದೌದು ಇದು ಸಿದ್ದಟ್ಟಿಗೆ ವಿಷಯ. ಹಿಂಗೈತ್ರಿ. ಇಲ್ಲಿ ನಮ್ಮ ಸರ್ ಅವರಿಗೆ ಪ್ರಶ್ನೆ ಏನು ಕೇಳೋದತ್ತ ಕೇಳಿದ್ರ ಏನ್ರಿ ಅಪ್ಪಿ ಕೈಲಾಸದಿಂದ ಮಳಿಕ್ಕಿಲ ಬೆಳಕಿಲ ಬಡವಗ ಭಾಗ್ಯ ಬಂಜಿಗ ಮಕ್ಕಳು ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಮೋಕ್ಷದ ತಗೊಂಡು ಬಂದ್ರಿ. ಪ್ರಸಾದ ಗಂಟ ಮಾದಲಿಂಗ ವೈದಾನ ವೈದಾನ ತೇರವಾಡ ಮಂಗ್ರಾಯ ಹೋಮದ ಕಂಬಳಿ ವೈದಾನ ಹೌದು ಕರುಣಿ ಮಲಕಾರಿಸಿದ ನೇಮದ ಬೆತ್ತ ವೈದಾನ. ಹೌದು ಇಲ್ಲಿ ಹೊನ್ನಮಳೆದು ಹೋಗಿಸಿದನು ಮುತ್ತನ ಕೈಯನ್ನು ಬೆತ್ತ ವೈದಾನ. ಆ ಬೆತ್ತ ಎಲ್ಲಿದಿಂದ ಬಂದಿತ್ತು? ಆ ಬೆತ್ತ ಎಲ್ಲಿದಿಂದ ಬಂದಿತ್ತು? ಅದು ಯಾರು ಕೊಟ್ಟಿದ್ರು? ಹೌದು ಇದು ಒಂದು ಪ್ರಶ್ನೆ ಐತಿ. ಹಾ ಆ ಮಾರಾಯರು ನನಗೊಂದು ಪ್ರಶ್ನೆ ಕೇಳ್ಯಾರ. ಏನ್ರಿ? ನಾವು ಸತ್ಯ ಧರ್ಮರ ಮಾರಾಗ ಹಾಡ್ತಿದೀವಿ, ನೀವು ಮಾರಾಗ ಹಾಡ್ತೀರಿ. ಹಾ ನಂಬಲ್ಯಾಕ ಧರ್ಮದ ಕಟ್ಟಿ ಧರ್ಮದ ನ್ಯಾಯ ಮಾಡ್ಯಾರ. ಅದ್ರ ಸಲುವಾಗಿ ನಾವು ಧರ್ಮದ ಮಾರಾಗ ಹಾಡ್ತೇವಿ. ನೀವ್ ಯಾಕೆ ಹಾಡ್ತೀರಿ? ನಿಮ್ದು ಧರ್ಮದ ಕಟ್ಟಿ ಎಲ್ಲಿ ಅದ? ನೀವ್ ಎಲ್ಲಿ ಧರ್ಮದ ನ್ಯಾಯ ಮಾಡಿರಿ? ಕೇಳ್ಯಾರಿ ಅಪ್ಪ ಅವರು. ಮುತ್ಯಾರ ನಿಮ್ಗೊಂದು ಮಾತು ಹೇಳ್ತೀನಿ ನಾನು. ಏನ್ರಿ? ಆ ಧರ್ಮದ ಕಟ್ಟಿ ಮ್ಯಾಲ ಧರ್ಮದ ನ್ಯಾಯ ಯಾವಾಗ ಆಗ್ಯದ? ಯಾರು ಮಾಡ್ಯಾರ, ಯಾರು ತಪ್ಪು ಮಾಡ್ಯಾರ, ಯಾರಿಗೆ ಶಿಕ್ಷೆ ಆಗ್ಯದ? ಹಾ ಧರ್ಮದ ಕಟ್ಟಿರಿ ಇಲ್ಲ ನಂಗಿಲ್ಲ. ಕಟ್ಟದವ್ರಿಗೆ ನಿಮಗೆ ಏರ್ಗೊಡ್ಲಿಲ್ಲ. ಅದು ಮುಂದೆ ಸೋಮಲಿಂಗಕ್ಕೆ ಕರ್ಕೊಂಡು ಹೋಗಿ ಶಾಂತಿ ಮಾಡಿ ಅವಾಗ ಏರಿದ್ರು ಕೂಡ ನೀವು ಧರ್ಮದ ನ್ಯಾಯ ಮಾಡಲಿಲ್ಲ. ಯಾರು ಮಾಡಲಿಲ್ಲ. ಏನೋ ಮಾಡಿರಿ ಕರೆ. ನಾ ಹೇಳ್ತೀನಿ ನಾನು, ಆ ಧರ್ಮದ ಕಟ್ಟಿ ಮ್ಯಾಲ ಧರ್ಮದ ನ್ಯಾಯ ಯಾವಾಗ ಮಾಡಿರಿ ನೀವು? ಮುಂದಿನ ಸಂಧಿ ಹೇಳ್ರಿ. ನಮ್ಮ ಲೆಕ್ಕ ಕಟ್ಟಿಗಳು ಭಾಳ ಅದಾವ. ಕೀಲು ಕಟ್ಟಿ ಅದಾವ, ಹೊಳೆಯನ ಕಟ್ಟಿ ಅದಾವ, ಹೋಮದ ಕಟ್ಟಿ ಅದಾವ, ಹೌದು ನೇಮದ ಕಟ್ಟಿ ಅದ. ನಮ್ಮ ಲೆಕ್ಕ ಕಟ್ಟಿಗಳು ಭಾಳ ಅದಾವ. ಖರೆ ನೀವೇನು ಧರ್ಮದ ಕಟ್ಟಿ ಧರ್ಮದ ನ್ಯಾಯ ಮಾಡಿದೀವಿ, ಅದ್ರ ಸಲುವಾಗಿ ಧರ್ಮದ ನ್ಯಾಯ ಧರ್ಮರ ಮಾರಾಗ ಹಾಡ್ತೀವಿ ಅಂತ ಹೇಳಿರಲ್ಲ. ಆ ಧರ್ಮದ ಕಟ್ಟಿ ಮ್ಯಾಲ ಯಾವ್ದು ಧರ್ಮದ ನ್ಯಾಯ ಆಗ್ಯದ? ಎಲ್ಲಿ ಮಾಡಿದ್ರು? ಯಾರು ಮಾಡಿದ್ರು, ಯಾರು ತಪ್ಪು ಮಾಡಿದ್ರು, ಯಾರಿಗೆ ಶಿಕ್ಷೆ ಆಯ್ತು? ಹೌದು ಧರ್ಮದ ನ್ಯಾಯನೇ ಆಗಿರ್ಬೇಕು ಮುತ್ತಿ. ಅದು ಹ್ಯಾಂಗ್ರಿ? ಅದು ಆ ಕೂಸು ಅವಕ್ಕಿಗೆ ಹೋಗಿ ದಕ್ತು, ಈ ಕೂಸು ಬಂದು ಇಕ್ಕಿಗೆ ದಕ್ತು. ಹಾ ಅಲ್ಲಿ ಕಂಬಳಿ ಹಿಡಿದ್ರು, ಇಲ್ಲಿ ಕಂಬಳಿ ಹಿಡಿದ್ರು, ಇದು ಧರ್ಮದ ನ್ಯಾಯ ಅನ್ನಲ್ಲ. ಇದು ನೇರವಾಗಿ ಹೇಳ್ಬೇಕು. ನೇರವಾಗಿ ಯಾರು ತಪ್ಪು ಮಾಡಿದ್ರು, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು. ಹೌದಾ? ಯಾರಿಗೆ ಧರ್ಮದ ನ್ಯಾಯ ಮಾಡಿರಿ ನೀವು ಅನ್ನೋದು ಮುಂದಿನ ಸಂಧಿಗೆ ನಮ್ಮ ಮುತ್ತಿಯವ್ರು ಹೇಳ್ತಾರೆ. ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನಾಡಲಾರ್ದೆ ಒಂದು ಖ್ಯಾಲಿ ಹಾಡು ನಮ್ಮ ಉಭಯ ತಂಡದವ್ರಿಗೆ ಪಾಳಿ ಹೋಗ್ತದೆ. ಸಭಾ ಶಾಂತತೆಯನ್ನು ಕಾಪಾಡಬೇಕಾಗಿ ವಿನಂತಿ.